ಸ್ವಾತಂತ್ರ್ಯ ಉದ್ಯಾನವನದಲ್ಲ ಏನೇನೋ ಒಂದು ಭಾರತೀಯ ಜನತಾ ಪಕ್ಷ ಪ್ರತಿಭಟನೆ ಮಾಡಿದ ಏನೇ ಇಷ್ಟಪಟ್ಟಿದೆ ಸರ್? ಏನ್ ಹೇಳಕ್ ಬರ್ತೀವಿ ಅಂದ್ರೆ ಈ ರಾಜ್ಯ ಸರ್ಕಾರದ ದುರಾಡಳಿತ ನೀತಿ, ರೈತ ವಿರೋಧಿ ಸರ್ಕಾರ ಏನು ಇವತ್ತು ಬಿಡುಗಡೆ ಟೌನ್ಶಿಪ್ ಮಾಡಕ್ ಹೊರಟಿದ್ದಾರೆ. ಅಲ್ಲಿನ ರೈತರುಗಳಿಗೆ ಏನು 90% ಎಲ್ಲ ಒಪ್ಪಿದ್ದಾರೆ ಅಂತ ಹೇಳ್ತಾರೆ. ಇದೆಲ್ಲ ಸುಳ್ಳು. ರಿಯಲ್ ಎಸ್ಟೇಟ್ ಮಾಫಿಯಾ ಈ ಸರ್ಕಾರ, ರೈತ ವಿರೋಧಿ ಸರ್ಕಾರ. ಅಲ್ಲಿ ರೈತರುಗಳು ಯಾರೂ ಒಪ್ಪಿಲ್ಲ. ಗುಂಡಾಗಿರಿ ಈ ದುರ್ವರ್ತನೆ. ಈ ಸರ್ಕಾರಕ್ಕೆ ಉಳಿಗಾಲ ಇಲ್ಲ. ರೈತರು ಇಡೀ ರಾಜ್ಯಾದ್ಯಂತ ರೈತರು ಏನು ಬಿಡುಗಡೆ ಟೌನ್ಶಿಪ್ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ಇವತ್ತು ಏನು ಇಲ್ಲಿ ಹೋರಾಟ ನಡೆಸ್ತಾ ಇದೀವಿ, ಇಡೀ ರಾಜ್ಯಾದ್ಯಂತ ಈ ಹೋರಾಟಕ್ಕೆ ಎಲ್ಲ ರೈತಪರ ಸಂಘಟನೆಗಳು ಎಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಈ ರಾಜ್ಯ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಅಂತ ನಾನಾದ್ರೂ ಹೇಳಕ್ ಇಷ್ಟಪಡ್ತೀನಿ ಸರ್. ಬಹಳಷ್ಟು ತುಂಬಾ ದೊಡ್ಡ ಮಹಾನಾಯಕರು ಘಟನಾಂತರಗಳು ಹೇಳ್ತಾರೆ. ಒಕ್ಕಲಿಗ ಸಮುದಾಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದಕ್ಕೆ ಸಹಿಸಿಲ್ಲ, ಇದೆಲ್ಲ ಹೋರಾಟ ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಅಂತಾರೆ. ಇದೆಲ್ಲ ಸುಳ್ಳು ಸರ್. ಮುಖ್ಯಮಂತ್ರಿ ಆದ್ರೆ ರಾಜ್ಯ ಸರ್ಕಾರ ಚೆನ್ನಾಗಿ ನಡೆಸಲಿ, ರಾಜ್ಯ ಒಳ್ಳೆ ಕೆಲಸ ಮಾಡ್ಲಿ. ನಾವೇನು ನಮ್ಮ ಡಿ ಕೆ ಶಿವಕುಮಾರ್ ಸಿಎಂ ಆಗಿರೋದಕ್ಕೆ ನಾವು ಒಪ್ಕೊಳ್ತೀವಿ. ಆದ್ರೆ ರೈತರ ಬಗ್ಗೆ ಕಾಳಜಿ ಇರಬೇಕು. ರೈತರ ಬಗ್ಗೆ ಈ ತರ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಬಾರ್ದು, ಗೂಂಡಾಗಿರಿ ಮಾಡಬಾರ್ದು. ರೈತರಿಗೆ ಒಳ್ಳೆದ ಆಡಳಿತ ಕೊಡ್ಲಿ, ರಾಜ್ಯದಾಗ ಒಳ್ಳೆ ಆಡಳಿತ ಕೊಟ್ಟು ಒಳ್ಳೆ ಹೆಸರು ತಗೊಳ್ಳಿ ಅಂತ ನಾವು ಹೇಳ್ತೀವಿ. ಇವತ್ತೇ ರೈತರ ಬಗ್ಗೆ ಕಾಳಜಿ ವಹಿಸಿ ಬಿಡುಗಡೆ ಟೌನ್ಶಿಪ್ ಈ ವಿಚಾರ ಕೈ ಬಿಡಬೇಕು, ರೈತರ ಪರವಾಗಿ ನಿಲ್ಲಬೇಕು ಅಂತ ಹೇಳ್ತೀವಿ ಸರ್. ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಹೇಳ್ತಾರೆ, ನಿನ್ನೆ ಮನೆ ನೀವು ಗಮನಿಸ್ಕೊಂಡು ಬಂದಿಲ್ಲ. ಅವ್ರು ಏನ್ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಒತ್ತಡದ ಸರ್ಕಾರ ಅವರಾಗ ಅವರೇ 2,50,00,000 ತಗೊಂಡು ಒಂದು ಎಕರೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ಎಲ್ಲ ಸುಳ್ಳು ಸರ್. ರೈತರುಗಳು ಯಾರು ಹೇಳ್ತಾ ಇಲ್ಲ. ಇವರು ಒಂದ್ ಕಡೆ ಮೀಟಿಂಗ್ ಮಾಡ್ಬೇಕು, ರೈತರುಗಳನ್ನೆಲ್ಲ ಕರ್ಸ್ಬೇಕು. ಅಲ್ಲಿ ಕುಮಾರಸ್ವಾಮಿ ಅವರು ಕರೆದ್ರು, ಮತ್ತೆ ಯಾಕೆ ಬರ್ಲಿಲ್ಲ? ರೈತರ ಪರ, ಸರ್ಕಾರದ ಪರ, ಭೂಮಿ ಕೊಡಕ್ಕೆ ಪರ ಇರೋರ ವಿರೋಧ ಇರೋರು ಅಂತ ಅಲ್ಲೇ ಗೊತ್ತಾಗ್ತಿತ್ತಲ್ಲ, ಏತಕ್ಕೋಸ್ಕರ ಬರ್ಲಿಲ್ಲ? ರೈತರು ಮನೆ ಹೊಲಿಸಿ ಕೊಡೋದಾದ್ರೆ ನಮ್ಗೇನು ಅಭ್ಯಂತರ ಇಲ್ಲ. ರೈತರಿಗೆ ಬಲವಂತವಾಗಿ ಕಿತ್ಕೊಂಡು ರೈತರನ್ನ ಬೀದಿಗೆ ತರೋದು ಬಹಳ ಅಪರಾಧ ಸರ್. ಕುಮಾರಸ್ವಾಮಿ ಅವರು ಒಂದು ರೈತರ ಪರ ಇಲ್ಲ, ಅವರು ವಿರೋಧವಾಗಿದ್ದಾರೆ. ಅವರು ಏನು 100 ಎಕರೆ ಜಮೀನು ತಗೊಂಡಿದ್ದಾರೆ, ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಮೇಲೆ ಸರ್ ಇಲ್ಲ ಸರ್. ಈಗ ಕುಮಾರಸ್ವಾಮಿ ಅವರು ನೇರವಾಗಿ ಹೇಳಿದ್ದಾರೆ, ಅವ್ರದ್ದೇನು ಜಮೀನಿದೆ 32 ಎಕರೆ ಜಮೀನು ಅವರು ಸ್ವಂತವಾಗಿ ತಂದಿರೋದು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅಲ್ಲಿ ರೈತರ ಜಮೀನು ಬೇರೆ, ಅವ್ರ ಜಮೀನು ಉಳಿಸ್ಕೊಳ್ಳೋಕೋಸ್ಕರ ಏನ್ ಮಾಡ್ತಾರೆ? ರೈತರ ಜಮೀನು ಉಳಿಬೇಕಲ್ವಾ ಸರ್? ರೈತರು ಇಲ್ಲ ಅಂದ್ಮೇಲೆ ಸರ್ಕಾರ ಹೆಂಗ್ ನಡೀತದೆ? ಜೀವನಕ್ಕೆ ಯಾರು ಏನು ಊಟ ತಿನ್ನೋದು ಏನ್ ಮಾಡ್ತಾರೆ ಸರ್ ರೈತರು ಇಲ್ಲ ಅಂದ್ಮೇಲೆ? ಸರ್ ಇನ್ನೊಂದೇ ಒಂದು ಸರ್, ಇವರು ಡಿ ಕೆ ಶಿವಕುಮಾರ್ ಅವರ ಮನಸ್ಸಿನ ಭಾವನೆಗಳು, ಅವ್ರ ಕಲ್ಪನೆಗಳು ಏನಿದೆ ಅಂದ್ರೆ, ಮುಂದಿನ ಒಂದು 50-60 ವರ್ಷ ಫ್ಯೂಚರ್ ಅಲ್ಲಿ ಬಿಡುಗಡೆ ಟೌನ್ಶಿಪ್ ಆಯ್ತು ಅಂದ್ರೆ ವಿದ್ಯಾವಂತ ಅವ್ರಿಗೆಲ್ಲ ಕೆಲಸ ಸಿಗುತ್ತೆ ಅಂತ ಒಂದು ಕಡೆ ಹೇಳಿಕೆ ಕೊಡ್ತಾರೆ ಸರ್. ಈಗ ಇದು ಬಿಡುಗಡೆ ಏನಕ್ಕೆ ಬೇಕು ಸರ್? ಪಾವಗಡ ಇಲ್ವಾ, ಮಧುಗಿರಿ ಇಲ್ವಾ? ಈ ಕಡೆ ಇದಾವಲ್ಲ ಜಮೀನುಗಳು, ಆ ಕಡೆ ಎಲ್ಲ ಹಿಂದುಳಿದ ತಾಲೂಕುಗಳು ಅಲ್ಲಿ ಅಭಿವೃದ್ಧಿ ಮಾಡ್ಲಿ. ಅಲ್ರಿಗೆಲ್ಲ ಅಲ್ಲೇ ಎಲ್ಲ ಇದಾರೆ, ಅಲ್ಲೇ ಎಲ್ರಿಗೂ ವಿದ್ಯಾವಂತರು ಇದಾರೆ. ಅವ್ರಿಗೆ ಒಳ್ಳೆ ಕೆಲಸ ಕೊಡ್ಲಿ, ಇಲ್ಲೇ ಕೊಡ್ಬೇಕು. ಫಲವತ್ತಾದ ಭೂಮಿನ ಕಿತ್ಕೊಬೇಕು ಅಂತ ಯಾಕೆ ಸರ್ ಮಾಡ್ಬೇಕು? ಸರ್ ಈ ಪ್ರತಿಭಟನೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗಲ್ಲ ಸರ್? 100% ಸರ್. ರೈತರ ಪರವಾಗಿ ಪ್ರತಿಭಟನೆ ಮಾಡಿದ್ರೆ, ಇದುವರೆಗೂ ರೈತರ ಪರವಾಗಿ ಪ್ರತಿಭಟನೆ ಮಾಡಿದ್ರೆ ಯಾವುದೇ ಕಾರ್ಯಕ್ರಮ ಫೇಲ್ ಆಗಲ್ಲ. ಇದನ್ನ ಬಿಡುಗಡೆ ಟೌನ್ಶಿಪ್ ಹಿಂದೆ ಮೊನ್ನೆ ಮುಖ್ಯಮಂತ್ರಿಗಳು ಹಿಂದೆ ಸರಿದು ರೈತರ ಪರವಾಗಿ ನಿಂತ್ರೆ ಅವ್ರಿಗೆ ಸರ್ಕಾರ 2 ವರ್ಷ ಸೀಮಿತವಾಗಿರ್ತದೆ. ಇಲ್ಲ ಅಂದ್ರೆ ರೈತರನ್ನ ಈ ತರ ಒಕ್ಕಲೆ ಬಸತನ ಮಾಡಿದ್ರೆ ಈ ಸರ್ಕಾರಕ್ಕೆ ಉಳಿಗಾಲನೇ ಇಲ್ಲ ಸರ್.